विभिन्न दलित संगठनों ने बीदर स्थित ब्रिम्स टीजी अस्पताल के प्रथम श्रेणी सहायक एवं प्रभारी स्वच्छता पर्यवेक्षक श्री प्रकाश मालगे पर मानसिक शारीरिक उत्पीड़न एवं दुर्व्यवहार का झूठा आरोप लगाया। डी ग्रुप महिला स्वच्छता कर्मी अर्थात श्री लक्ष्मी अंबाजी अष्टूरा, यशोधरा सुंदर, लक्ष्मी रमेश, अंबिका राजकुमार, सुनीता विजय कुमार, शारदम्मा राजकुमार को बर्खास्त करने की मांग को लेकर जिला प्रभारी मंत्री के कार्यालय के सामने एक दिवसीय सांकेतिक धरना प्रदर्शन किया गया। इस धरने को संबोधित करते हुए चंद्रकांत निर्दय और राजकुमार मुरली ने मीडिया से बात की। इस धरने में नरसिम्हा, राघवेंद्र, मीनकेरा, अंबादास चक्रवर्ती, अंबेडकर, बौद्धे, जगन्नाथ हुनन्ना और अन्य मौजूद हैं। कैमरामैन पुराज ಬೀದರ್ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಚಲಿತ ಸುದ್ದಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಡೆತಕ್ಕಂತ ಅವ್ಯವಹಾರಗಳ ಮತ್ತು ಅಲ್ಲಿ ನಡೆತಕ್ಕಂತ ಬೇರೆ ಬೇರೆ ಚಟುವಟಿಕೆಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ। ಇವತ್ತು ನಾವು ಧರಣ ಕುಂತಿನ ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಹಾಗೂ ಸ್ವಚ್ಛತಾ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂತ ಪ್ರಕಾಶ್ ಮಾಳ್ಗೆ ಅವರು ಅವರ ಮೇಲೆ ಈ 6 ಜನ ಹೊರಗುತ್ತಿಗೆ ಸ್ವಚ್ಛತಾ ಮಹಿಳಾ ಕರ್ಮಿಗಳು ಏನು ಲೈಂಗಿಕ ಕಿರುಕುಳ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ। ಇದ್ರ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಾಗ ಆ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರು ಕೊಟ್ಟಿದ್ದಾರೆ ಈ ಮಹಿಳೆಯರು। ಆಮೇಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ಕೂಡ ಮಾಡಿ FIR ಅನ್ನು ಮಾಡಿ ಪ್ರಕಾಶ್ ಮಾಳ್ಗೆ ಅವರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ। ಆದ್ರಿಂದ ಬ್ರಿಮ್ಸ್ ನಿರ್ದೇಶಕರ ಒಂದು ಆದೇಶದ ಮೇರೆಗೆ ಈ ರಾಜ್ಕುಮಾರ್ ಗುನ್ನಳ್ಳಿ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಹಾಗೂ ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುವುದೇನೆಂದರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಪ್ರಕಾಶ್ ಮಾಳ್ಗೆ ಅವರ ವಿರುದ್ಧ ಏನ್ ಸುಳ್ಳು ಆರೋಪ ಮಾಡಿದ್ದಾರೆ 6 ಜನ ಸ್ವಚ್ಛತಾ ಕರ್ಮಿಗಳು ಲಕ್ಷ್ಮಿ ಗಂಡ ಅಂಬಾಜಿ ಅಷ್ಟೂರ್ ಹಾಗೂ ಇನ್ನ 5 ಜನರೇನು ಸುಳ್ಳು ಆರೋಪ ಮಾಡಿದ್ದಾರೆ ಅವರಿಗೆ ಏನದ ವಜಾಗೊಳಿಸಲು ಏನದ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಬೀದರ್ ಬ್ರಿಮ್ಸ್ ನಿರ್ದೇಶಕರು ಅವ್ರದ್ದೇನದ ಧೋರಣೆ ಏನದ ನಾವು ಖಂಡಿತವಾಗಿ ಈ ಧರಣಿ ಮುಖಾಂತರ ಖಂಡಿಸುತ್ತೇವೆ। ಹಾಗೂ ಇವರನ್ನು ಏನ್ ರಕ್ಷಣೆ ಮಾಡ್ತಾ ಇದ್ದಾರ ಈ ನಮ್ ಬೀದರ್ ಜಿಲ್ಲೆಯಲ್ಲಿ ಆಸ್ಪತ್ರೆಗೆ ಏನದ ಒಂದು ಕೆಟ್ಟ ಹೆಸರು ಬರುವಂತ ಕೆಲಸ ಮಾಡಿದ್ದಾರೆ ಹಾಗೂ ಇವರನ್ನು ಕೂಡಲೇ ಏನದ ಅಮಾನತು ಮಾಡಲು ವಿಳಂಬ ಮಾಡಿದ್ರ ನಾವು ಹಂತವಾಗಿ ಏನದ ಬ್ರಿಮ್ಸ್ ಎದುರುಗಡೆ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ನೀಡುತ್ತೇನೆ ಬಂಧುಗಳೇ। ಜೈ ಭೀಮ್, ನಮೋ ಬುದ್ಧಾಯ್।